ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಅಫ್ಕೋರ್ಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಬಂದು ಸಂಡೇಯಿಂದ ಸಂಡೇ ಈವ್ನಿಂಗ್ ಇದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ನನಗೆ ಮಾರ್ನಿಂಗ್ ಟೈಮ್ ಬ್ಲಾಗ್ ಮಾಡೋದು ಅಷ್ಟು ಕಂಫರ್ಟಬಲ್ ಅಲ್ಲ, ನನಗೆ ಆಗೋದು ಇಲ್ಲ. ಅದಕ್ಕೋಸ್ಕರ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ಅವತ್ತೇ ಹೇಳಬೇಕಾಗಿತ್ತು, ಮಿಸ್ ಆಯಿತು, ಮಾಡೋಕ್ಕಾಗಲಿಲ್ಲ. ಇವನ್ 14th ಏನಿತ್ತಂದರೆ, ನನಗೆ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಆ್ಯಂಡ್ ನಾನು ಹಾಗೇ ನಮ್ಮ ಪಾಪು ಫೋಟೋಸ್ ತೆಗ್ಸಿದ್ನಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಅವತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅರ್ಜೆಂಟಲ್ಲ ಇತ್ತು. ಆ್ಯಂಡ್ ಅವತ್ತು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ನಾವು ವ್ಯಾಲೆಂಟೈನ್ಸ್ ಡೇ ಅಂದರೆ ತುಂಬ ಗ್ರ್ಯಾಂಡಾಗಿ ಪಾರ್ಟಿ ಅಂತೆಲ್ಲ ಸೆಲೆಬ್ರೇಟ್ ಮಾಡಲ್ಲ, ವಿಶ್ ಮಾಡ್ತೀವಿ. ಆ್ಯಂಡ್ ನನಗೆ ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಬಂದು ಚಾಕ್ಲೇಟ್ ಮತ್ತು ರೋಸ್ನ ತಂದು ಕೊಡ್ತಾರೆ. ಆ್ಯಂಡ್ ಈ ಸಲ ಕೂಡ ತೊಗೊಂಡು ಬಂದಿದ್ದರು. ಸೊ ಹಾಗಾಗಿ ನಾನು ಅವ್ರ ಜೊತೆಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತಲ್ವ, ಹಾಗಾಗಿ ನನಗೆ ವೀಡಿಯೋಗಳು ಮಾಡ್ಕೊಳ್ಳೋಕೆ ಟೈಮ್ ಆಗಲಿಲ್ಲ. ಆ್ಯಂಡ್ ಅವರಿಗೂ ನಾನು ವ್ಯಾಲೆಂಟೈನ್ಸ್ ಡೇ ವಿಶ್ ಹೇಳ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಡಿಯರ್ ಹಸ್ಬೆಂಡ್. ಆ್ಯಂಡ್ ಯಾರೆಲ್ಲ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು ಅವ್ರಿಗೆಲ್ಲರಿಗೂ ವಿಶ್ ಮಾಡ್ತಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ಸಂಡೇ, ನಾನು ಹೇಳ್ದಂಗೆ ನಥಿಂಗ್ ಸ್ಪೆಷಲ್. ಅಮ್ಮ ಹೊರಗಡೆ ಹೊರಗಡೆ ಹೋಗಿದ್ದಾರೆ, ಮನೇಲಿಲ್ಲ. ನಾನು ಸಿಂಗಲ್ ಆಗಿದ್ದೀನಿ. ಅಂದರೆ ನನ್ನ ಮಕ್ಕಳಿದ್ದಾರೆ, ಅಮ್ಮ ಇದ್ದಾರೆ. ಸ್ವಲ್ಪ ಕಸಿ ಬಿಸಿ ಆಗ್ತಾ ಉಂಟು. ಅಮ್ಮ ಇದ್ದರೆ ಎಲ್ಲ ನಾವು ಒಂಥರ ಹೈಕಮಾಂಡಾಗಿ ಹೋಗ್ಬಿಡ್ತೀವಿ. ಎಲ್ಲ ಆರ್ಡರ್ ಮಾಡಿದ್ರೆ ನಮ್ಮನೆ ಅಮ್ಮ ಮಾಡಿಕೊಡ್ತಾರೆ. ಬಟ್ ಈಗ ಏನಾಗಿದೆ ಅಂದರೆ, ನನ್ನ ಮಕ್ಕಳು ಕಮಾಂಡ್ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಮಾಡಿಕೊಡೋ ಥರ ಆಗಿದೆ. ಅಂದರೆ ಅವ್ರಿಗೇನೋ ಗೊತ್ತಾಗಲ್ಲ, ಬಟ್ ಅವ್ರನ್ನ ನೋಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಪರವಾಗಿಲ್ಲ, ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅಮ್ಮ ಬಂದು ಪ್ರಯಾಗ್ರಾಜ್ಗೆ ಶನಿವಾರ ಎಷ್ಟು ಗಂಟೆ 5 o'clock ಪ್ರಯಾಗ್ರಾಜಲ್ಲಿ ಇದ್ರಂತೆ. ಆ್ಯಂಡ್ 4 kilometers ಅಷ್ಟೇ ಅವ್ರಿಗೆ ಡಿಸ್ಟೆನ್ಸಲ್ಲಿ ಇದ್ದಿದ್ದು ಪಾರ್ಕಿಂಗಿಗೆ. ಜಾಸ್ತಿ ದೂರ ಇರಲಿಲ್ಲ ಅಂತ, ಬಿಕಾಸ್ ಜನ ಕಮ್ಮಿ ಆಗ್ತಾ ಇದ್ದಂಗೆ ಡಿಸ್ಟೆನ್ಸ್ ಕಮ್ಮಿ ಮಾಡಿದ್ದಾರೆ. ಅದನ್ನೆಲ್ಲ ವೀಡಿಯೋ ಶೇರ್ ಮಾಡಬೇಕು, ಅವರೆಲ್ಲೆಲ್ಲಿ ಹೋಗಿದ್ರು ನಮ್ಮ ವೀಡಿಯೋ ಶೇರ್ ಮಾಡೋಣ ಅಂತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಪಾಪುದಂದರೆ ಪರಿಣಿತ್ತು ಆ್ಯನ್ಯುವಲ್ ಡೇ ಕೂಡ ಬಂದಿದೆ, ಅದು ಕೂಡ ಹೋಗಬೇಕು. ಅದೆಲ್ಲ ಹೇಗೆ ಅಂತ ಅದು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ನನ್ನ ಮಗ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತಲೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಬನ್ನಿ, ಅಮ್ಮನ ಎಲ್ಲೆಲ್ಲಿ ಹೋಗಿದ್ರು ಅಂತ ನಿಮಗೆ ಒಂದು ಕ್ಲಿಪ್ ತೋರಿಸ್ಕೊಂಬರೋಣ. ಸೊ ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಬಂದು ಯಾವಾಗಲೂ ವ್ಯಾಲೆಂಟೈನ್ಸ್ ಡೇಗೆ ಏನಾದ್ರು ಚಾಕ್ಲೇಟ್ ಮತ್ತು ರೋಸ್ ಕಂಪಲ್ಸರಿ ಕೊಡ್ತಾಯಿರ್ತಾರೆ. ಸೊ ಈ ವರ್ಷ ಈ ಪ್ಯಾಕ್ ತೊಗೊಬಂದಿದ್ರು. ಯೂಶ್ವಲಿ ಏನಪ್ಪ ಅಂದರೆ, ಮುಂಚೆಲ್ಲ ನಾನು ಒಬ್ಬಳೇ ತಿಂತಾಯಿದ್ದೆ, ಇವಾಗ ಶೇರ್ ಮಾಡ್ಕೋಬೇಕು ಅದೇ ವಿಚಾರ. ಆ್ಯಂಡ್ ಇದು ಬಂದು ಅಮ್ಮ ಯಾವುದಿದು ಮಹಾಕುಂಭ ಮೇಲೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಿದ್ದಾರೆ ನಮ್ಮ ಬ್ಯಾಚ್ ಎಲ್ಲರೂ. ಸೊ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತಂತೆ ಪ್ಲೇಸ್ ಇದು, ಅಂದರೆ ನೀರು. ಸೊ ಎಲ್ಲ ಮುಳುಗೋಗಿ ಹಿಂದೆ ಮುಂದೆ ನೋಡ್ತಿದ್ದಾರೆ, ಬಟ್ ಬಿಡ್ತಾ ಎಲ್ಲ ಮಾಡ್ತಾಯಿದ್ದಾರೆ. ಯಾಕೆಂದರೆ ಹೋಗಿರೋದೇ ಅಲ್ಲಿ ಸ್ನಾನ ಮಾಡಲಿಕ್ಕೆ. ಸೊ ಅದನ್ನೇ ಮಾಡ್ದಲ್ಲಿ ಇರೋಕ್ಕಾಗತ್ತಾ? ಮಕ್ಕಳಿಗೆಲ್ಲ ಹಬ್ಬ, ಬಟ್ ದೊಡ್ಡವ್ರಿಗೆಲ್ಲ ಮುಳುಗೋಕ್ಕಾಗ್ತಾಯಿಲ್ಲ. ಆದರೂ ಕಷ್ಟಪಟ್ಟು ಮುಳುಗ್ತಿದ್ದಾರೆ. ನಮ್ಮಮ್ಮ 2 ಸಲ ಆಗಿತ್ತು, ಇನ್ನೊಂದು ಸಲ ಮುಳುಗು ಅಂತ ಅಂದ್ಬಿಟ್ಟು ನಮ್ಮಮ್ಮನ ಇನ್ನೊಂದು ಸಲ ಮುಳುಗಿಸಿ ಮೇಲೆ ಕಳಿಸಿದ್ದಾರೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಹೋಗಿದ್ದು ಕಾಶಿಲಿ ಕೂಡ ಗಂಗಾ ಸ್ನಾನ ಮಾಡ್ತಾಯಿದ್ದಾರೆ. ಮಕ್ಳುಗಳಿಗೆ 2 ದಿನ ಕೂಡ ಹಬ್ಬನೇ, ನೀರಲ್ಲಿ ಆಟಾಡೋಕ್ಕೆ ಸಿಕ್ಕದೆ ಒಂಥರ ಮಜಾ ಅಲ್ವಾ. ಹಾಗೆ ಅಲ್ಲಿ ಕೂಡ ಗಂಗಾ ಸ್ನಾನ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂತ ಅಂದರೆ, ಹೋಗಿರೋದೇ ಉಂಟು ಗಂಗಾ ಸ್ನಾನ, ಗಂಗಾ ಆರತಿ ಎಲ್ಲ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲೂ ಕೂಡ ಗಂಗಾ ಸ್ನಾನ ಮಾಡ್ತಾಯಿದ್ರು. ಸ್ವಲ್ಪ ಮುಂದೆನೇ ಹೋಗಿ ಸ್ನಾನ ಮಾಡ್ತಾಯಿದ್ದಾರೆ. ಇಲ್ಲಿ ಜೆಂಟ್ಸ್ ಎಲ್ಲ ದೂರ ಇದ್ದಾರೆ, ಲೇಡೀಸ್ ಮಾತ್ರ ಒಳಗಡೆ ಹೋಗಿರೋವಂಥದ್ದು. ಆಮೇಲೆ ಇಲ್ಲಿ ಬಂದು ಯಾವಾಗ ಹೋಗಿರೋದು, ಬೆಳಗ್ಗೆ ಹೋಗಿದ್ದು. ಕಾಶಿ ಮಾತ್ರ ತುಂಬ ಅಂದರೆ ತುಂಬ ರಶ್ ಇತ್ತು ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ರಶ್ ಇತ್ತಂತೆ. ಅರೌಂಡ್ ಮಾರ್ನಿಂಗ್ 11 ಅವರು ಕ್ಯೂ ನಿಂತಿರೋದು. ಅರೌಂಡ್ ಸಂಜೆ 4:45 5 ಗಂಟೆ ತನಕ ಆಗಿದೆ ದರ್ಶನ.
ಅಷ್ಟು ರಶ್ ಇತ್ತಂತೆ. ಅದಾದಮೇಲೆ ಸ್ನಾನ ಬಂದಾದಮೇಲೆ ಗಂಗಾ ಪೂಜೆ ಮಾಡ್ತಾಯಿದ್ದಾರೆ ದೇವ್ರಿಗೆ ಅಲ್ಲಿ. ಅಂದರೆ ಅಲ್ಲಿನ ಮಹಿಳೆಯರು ಅಂದರೆ ಅಲ್ಲಿನ ಲೇಡೀಸ್ ಇರ್ತಾರಲ್ಲ ಅವರು ಹೇಳ್ಕೊಡ್ತಿದ್ದಾರೆ ಯಾವ ಥರ ಪೂಜೆ ಮಾಡೋದು ಅಂತ. ಸೊ ಇವರು ಅವ್ರು ಹೇಳೋದನ್ನು ಫಾಲೋ ಮಾಡ್ತಾಯಿದ್ದಾರೆ. ನೋಡಿ ಇದು ನನಗೆ ಗಂಗಮ್ಮನ ಫಸ್ಟ್ ಮೂರ್ತಿ ಥರ ಮಾಡಿಬಿಟ್ಟು ಅಲ್ಲಿ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಇದೆಲ್ಲ ಅಲ್ಲಿ ಸೆಟ್ ಕೊಡ್ತಾಯಿದ್ದಾರಂತೆ, ಅಲ್ಲೇ ಮಾಡ್ತಾಯಿದ್ದಾರಂತೆ. ಅಲ್ಲೇ ತೊಗೊಂಡು ಇವರು ಪೂಜೆ ಮಾಡ್ತಿರೋದು. ಕರ್ಪೂರ ಗಂಧಕಡ್ಡಿ ಎಲ್ಲ ಸೆಟ್, ದೀಪ ಎಲ್ಲ ಸೆಟ್ಟು ಪೂರ್ತಿ ಅವರು ಇಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ತೊಗೊಂಡು ಪೂಜೆ ಮಾಡ್ತಿರೋವಂಥದ್ದು ಎಲ್ಲರೂ. ಇದು ಒಬ್ಬರು 2 ತೊಗೊಂಡಿದ್ದಾರೆ, 2 ಮಾಡ್ತಿರೋದು. ಎಲ್ಲರೂ ಒಂದಲ್ಲಿ ಮಾಡಿಲ್ಲ, ಕೆಲವರು ಒಂದು ಬ್ಯಾಚ್ ಮಾಡಿದ್ದಾರೆ, ಕೆಲವರು ಒಂದು ಬ್ಯಾಚ್ ಈ ಥರ ಸಪ್ರೇಟಾಗಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ಗಂಗಾರತಿ ಮಾಡಿದ್ರು ಅಲ್ಲಿ ಒಳ್ಳೆಯದು ಮಾಡಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಇದು ಮಾಡ್ತಾಯಿದ್ದಾರೆ. ಒಂಥರ ಯುನಿಕ್ ಆಗಿದೆ. ಗಂಗಮ್ಮನ ನಾವು ಯಾವಾಗಲೂ 3 ಕಲ್ಲನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವು. ಬಟ್ ಇಲ್ಲಿ ನೋಡಿದರೆ ಅದು ಮರಳಲ್ಲೇ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅಲ್ವಾ. ಇಲ್ಲಿ ನೋಡಿ ಪೂಜೆ ಮಾಡ್ತಿದ್ದಾರೆ ಅಂತ. ಅಲ್ಲೇ ಒಂದ್ಸಲ ದೀಪ ಆರತಿ ಮಾಡಿ ಅದ್ರಲ್ಲಿ ಪೂಜೆ ಮಾಡಿ ಕರ್ಪೂರ ಬೆಳಗ್ತಾ ಇದ್ದಾರೆ. ಸೊ ಇದು ಇಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕೊಡ್ತಾಯಿದ್ದಾರೆ ಅಲ್ವಾ. ಒಂಥರ ಯುನಿಕ್ ಇದೆ, ಬಟ್ ಅದು ಚೆನ್ನಾಗಿದೆ. ಸೊ ಇದೆಲ್ಲ ಪೂಜೆ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಕ್ಯೂ ನಿಂತ್ಕೋಬೇಕಿತ್ತು. ಕ್ಯೂ ನಿಂತ್ಕೊಳ್ಳೋದೇ ಅಲ್ಲಿ ತುಂಬ ಕಷ್ಟ ಆಯ್ತೈತೆ. ಅಲ್ಲಿ ಸ್ವಲ್ಪ ದೂರ ಏನಂದರೆ ಮಧ್ಯದೆಲ್ಲ ಸೇರಿಕೊಂಡು ಇವರು ಹೋಗಿರೋವಂಥದ್ದು, ಅದೇ ತುಂಬ ಟೈಮ್ ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟು ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ದೇವಸ್ಥಾನಕ್ಕೆ ಏನು ಬೋಟಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ ಮಾತಾಡ್ಕೊಂಡು. ಬೋಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಎಲ್ಲರಿಗೂ ಸೇಫ್ ಗಾರ್ಡ್ ಹಾಕಿದ್ದಾರೆ, ಎಲ್ಲ ಸೇಫ್ ಗಾರ್ಡ್ ಹಾಕೊಂಡು ಕೂತಿದ್ದಾರೆ ನೀಟಾಗಿ. ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ದೇವಸ್ಥಾನ ಸಿಕ್ತು. ಬಟ್ ಇಲ್ಲಿ ಏನಂದರೆ ಇನ್ನೊಂದು ತುಂಬ ರಶ್ ಇರೋದ್ರಿಂದ ಕ್ಯೂ ಎಲ್ಲೆಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ವಂತೆ, ಅಷ್ಟು ಕ್ಯೂ ಇತ್ತಂತೆ. ಸೊ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ರಿಟರ್ನ್ ಹೊರಟಿದ್ದಾರೆ. ಇದು ಬಂದು ಅಯೋಧ್ಯೆಗೆ ಹೊರಟಿರೋವಂಥದ್ದು. ನೈಟೆಲ್ಲ ಜರ್ನಿ ಮಾಡಿ ಅಯೋಧ್ಯೆಗೆ ಏನೇನು ರೀಚ್ ಆಗೋಕ್ಕೆ ಸ್ವಲ್ಪ ದೂರ ಇದೆ ಅನ್ನೋಂಗೆ ಅಲ್ಲಿ ಒಂದು ಪ್ಲೇಸಲ್ಲಿ ಟೆಂಟ್ ಮಾಡಿಕೊಂಡು ಮಾರ್ನಿಂಗ್ ಟಿಫನ್ ಎಲ್ಲ ಮಾಡ್ತಾಯಿದ್ದಾರೆ. ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ಯಾವ್ದಾದ್ರು ಬಟ್ಟೆ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗೋಕ್ಕೆ. ಏಕೆಂದರೆ ಕಾಶಿಯಲ್ಲಿ ಏನಾಯಿತು ಅಂದರೆ ಅವರು ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಊಟ ತಿಂಡಿ ಸರಿ ಹೋಗಲಿಲ್ಲ ಅಂತೆ. ಸೊ ಹಾಗಾಗಿ ಇವತ್ತು ಮಾರ್ನಿಂಗೇ ಟೆಂಟ್ ಮಾಡಿಕೊಂಡು ಊಟ ತಿಂಡಿ ಮೇಲೆ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗ್ತಿದ್ದಾರೆ. ಅಯೋಧ್ಯೆಯಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬಟ್ ಆದರೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಸೊ ಇದು ಬಂದು ಅಯೋಧ್ಯೆಯಲ್ಲಿ ಮುಂಚೆ ಫೋನೆಲ್ಲ ಅಲೋ ಇರಲಿಲ್ಲ, ಇವಾಗ ಫೋನ್ ಅಲೋ ಇದೆಯಂತೆ. ಸೊ ಹಾಗಾಗಿ ದೇವಸ್ಥಾನ ಒಳಗಡೆ ಎಲ್ಲ ಫೋಟೋಸ್ ತೊಗೊಂಡು ಬಂದಿದ್ದಾರೆ. ಇದು ನಮ್ಮ ಬ್ಯಾಚ್ ಒಂದು ಗ್ರೂಪ್ ಫೋಟೋ ಹೇಗಿದೆ. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನೋಡ್ತೀರ, ನನಗೆ ನಿಜವಾಗ್ಲೂ ಜಲಸ್ ಫೀಲ್ ಅಂತೂ ಆಗ್ತಾಯಿದೆ. ಪರವಾಗಿಲ್ಲ, ಅವರಾದ್ರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊ ಬರಲಿ. ಬಟ್ ಏನಪ್ಪ ಅಂದರೆ ಕಾಶಿಲಂತೂ ಸಿಕ್ಕಾಪಟ್ಟೆ ರಶ್ ಇದೆ ಅಂತೆ. ಕಾಶಿ ಅಯೋಧ್ಯೆ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಈಗಿನ ಟೈಮೇ ಅದು ಕುಂಭಮೇಳಕ್ಕೆ ಹೋಗೋರೆಲ್ಲ ಅಲ್ಲಿ ಹೋಗ್ತಾನೆ ಇದ್ದಾರಲ್ಲ. ಸೊ ಹಾಗಾಗಿ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಏನೂ ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಎಲ್ಲಾದರೂ ಫೇಸ್ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ನಂದು ಮೀಶೋದೊಂದು ಪಾರ್ಸಲ್ ಇತ್ತು, ಆ್ಯಂಡ್ ಅದನ್ನು ಅನ್ಬಾಕ್ಸಿಂಗ್ ಆಲ್ರೆಡಿ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ನಾನು ಏನು ತರಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ಕುಚ್ಚು ಸ್ಯಾರಿ ಲೇಸ್ ಥರ ತರಿಸಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ. ಏನಪ್ಪ ಅಂದರೆ ನಂದು ಗೋಲ್ಡ್ ಸ್ಯಾರಿ ತೊಗೊಂಡಿದ್ದೀನಿ, ಒಂದು ಅದು ಗೋಲ್ಡ್ ಸ್ಯಾರಿ ತೊಗೋಬೇಕು ಅನ್ನೋದಿತ್ತು. ಬಟ್ ಅಮ್ಮ ಸ್ಯಾರಿ ಕೊಡಿಸಿದ್ದಾರೆ, ಅದು ಸ್ಯಾರಿ ಕೂಡ ತೋರಿಸ್ತೀನಿ ನಿಮಗೆ. ಇವಾಗಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ಸ್ಯಾರಿ ತೋರಿಸ್ತೀನಿ. ಅಂದರೆ ಫುಲ್ ಸೆಟ್ ಮಾಡಿಬಿಟ್ಟು ನಾನು ನಿಮಗೆ ಸ್ಯಾರಿ ತೋರಿಸ್ತೀನಿ, ಯಾವ ಥರ ಅದನ್ನು ಅರೇಂಜ್ ಮಾಡಿದ್ದೀನಿ ಅಂದ್ಬಿಟ್ಟು. ಇದು ಬಂದು ಎಷ್ಟಿದು 160 ರೂಪೀಸ್ಗೆ ನಾನು ತರಿಸಿದ್ದು. ಇದು ಒಂದು 9 ಮೀಟರ್ಸ್ ಇದೆ. ನನಗೆ ಅಷ್ಟು ಅವಶ್ಯಕತೆ ಇರಲ್ಲ. 2 ಫೋಲ್ಡ್ ಮಾಡಿ ನಾನು ಸ್ಯಾರಿ ಲೇಸ್ಗೆಲ್ಲ ಕುಚ್ಚು ಏನು ಬರುತ್ತೆ ಅಲ್ಲಿಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಫಿನಿಶಿಂಗ್ ಬಂದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಸ್ಯಾರಿ ಇದೆ ಅಂತ ಅಂದ್ಬಿಟ್ಟು.
ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಮಗಂದು ಆ್ಯನ್ಯುವಲ್ ಡೇ ಇದೆ, ಆ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಆವತ್ತಿನ ಬ್ಲಾಗ್ ಜೊತೆ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್. ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ ಫಸ್ಟಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಇಲ್ಲೇ ಹೇಳ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್.